ಬಸವೇಶ್ವರ ನಗರದ ಜಿಎಂ ಗ್ರೂಪ್ನ ಜಿಎಂ ಆಸ್ಪತ್ರೆಯಲ್ಲಿ ಇಂದು ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಆಸ್ಪತ್ರೆಯ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ ಸೇರಿದಂತೆ ಎಲ್ಲರೂ ಬಹಳ ಸಂತೋಷ ಸಡಗರದಿಂದ ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಎಲ್ಲಿದ್ದೋ ಅಲ್ಲೇ ಕೆಲಸ ಮಾಡ್ತಾರೆ. ಮಹಿಳಾ ದಿನಾಚರಣೆ, ಮಹಿಳೆ ಅಂದರೆ ನನ್ನ ಪ್ರಕಾರ ಬೆಂಕಿ ಅಲ್ವಾ? ಅವಳು ನಾರಿ, ಒಲಿದರೆ ಉಪಕಾರಿ, ಮುನಿದರೆ ಮಾರಿ. ಸಮಯ ಸಂದರ್ಭ ಬಂದಾಗ ನಾವೆಲ್ಲರೂ ಕೂಡ ದೇಶವನ್ನು ಉಳಿಸೋದಕ್ಕೆ, ಸಮಾಜವನ್ನು ಉಳಿಸೋದಕ್ಕೆ ಮತ್ತು ಸಮಾಜದ ಜೊತೆಲಿ ಮನೆ ಕೂಡ ಉಳಿಸೋದಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ. ಎಂದೂ ಕೂಡ ನಾವು ಹಿಂದೆ ಬೀಳಲ್ಲ. ಅದು ನಮ್ಮಲ್ಲಿ ಬಂದಿರತಕ್ಕಂಥ ಭಾವನೆ. ಅದೆಲ್ಲ ಮಹಿಳೆಯರಲ್ಲೂ ಕೂಡ ಅದು ಬರಬೇಕು. ಅದು ಬಂದಾಗ ಅವರು ಎಲ್ಲ ಕೆಲಸವನ್ನು ಮಾಡ್ತಾರೆ. ಸುಮಾರು ಜನ ನಾವೇನು ಅಂದ್ಕೊಂಡಿದ್ದೀವಿ, ಮಾಡು ಅಥವಾ ಮಡಿ, ಆಗಿನ ಕಾಲ ಕಾಂಗ್ರೆಸ್ನವರು ಮಾಡಿದ್ರು ಅಂತ ಅಲ್ಲ. ಮೊಟ್ಟ ಮೊದಲಿಗೆ ಮಾಡು ಅಥವಾ ಮಡಿ ಅಂತ ಹೇಳಿದವರು ನಮ್ಮ ಕರ್ನಾಟಕದ ಮಹಿಳೆ ಕಿತ್ತೂರು ಚೆನ್ನಮ್ಮ. ಅದಕ್ಕೋಸ್ಕರ ನಾವೆಲ್ಲ ಕೂಡ ಹೆದರಬೇಕು. ಅವ್ರು ಮಾಡಿದ್ದು. ಈಗ ಏನು ಮಾಡ್ತಾರೆ, ನಾವೇ ಮಾಡ್ದಂಗೆ ಹೇಳ್ಕೊತಾರೆ. ಅದು ಮಹಿಳೆ ಮಾಡಿದ್ದು. ರಾಣಿ ಅಬ್ಬಕ್ಕ ಇರ್ಬೋದು, ಕಿತ್ತೂರು ಚೆನ್ನಮ್ಮ ಇರ್ಬೋದು, ಅಥವಾ ಮಲ್ಲಾಜಮ್ಮ ಇರ್ಬೋದು, ಎಲ್ಲರೂ ಕೂಡ ಇರ್ಬೋದು. ಇವರೆಲ್ಲರ ಜೊತೆ ನಾವೆಲ್ಲರೂ ಕೂಡ ಹೋರಾಟ ಮಾಡೋಕ್ಕೆ ಸರಿಯಾಗಿದೆ. ಇದೆಲ್ಲರ ಜೊತೆಯಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ನಾವು ಏನು ಹೇಳ್ತಿದ್ವಿ ಅಂದರೆ, ತಮಗೆಲ್ರಿಗೂ ಗೊತ್ತಿರಬೇಕು, ಏನು ಬೇಕು ನಿನಗೆ ಅಂತ ಕೇಳಿದ್ರೆ ಕೆಲವ್ರಿಗೆ ಆಸ್ತಿ ಬೇಕು, ಕೆಲವೆಲ್ಲ ಬೇಕು. ಆದರೆ ನಾನು ನಮ್ಮ ಮಹಿಳೆಯರಿಗೆ ಹೇಳ್ತಕ್ಕಂಥದ್ದು, ನೀನು ಯಾರು, ನಾನು ಯಾರು, ನಾನು ಯಾತಕ್ಕೋಸ್ಕರ ಹುಟ್ಟಿದ್ದೇನೆ,
ನನ್ನ ಕರ್ತವ್ಯವೇನು, ನನ್ನ ಕರ್ತವ್ಯವನ್ನು ನಾನು ಹೇಗೆ ನಿಭಾಯಿಸಬೇಕು, ಸಮಾಜ ಉದ್ಧಾರ ಮಾಡೋದಕ್ಕೆ ಅದನ್ನು ನಾವು ತಿಳ್ಕೋಬೇಕು. ಸೊ ಶಂಕರಾಚಾರ್ಯ ಹೇಳ್ದಂಗೆ ಅಹಂ, ನಾನು ಅನ್ನೋದನ್ನು ಬಿಡಬೇಕು. ಹೆಣ್ಮಕ್ಳು ಹೂ ಆಮ್ ಐ, ಲೀವ್ ವಾಟ್ ಆಮ್ ಐ ಅಂತ, ಆವಾಗ ನೀವು ಗ್ರೇಟ್ ಆಗ್ತೀರಿ, ದೇಶವನ್ನು ಉಳಿಸೋದಕ್ಕೂ ಆಗ್ತದೆ. ಅದೇ ಮಹಿಳಾ ದಿನ ಆಚರಣೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶ್ರೀದೇವಿ ಪ್ರಕಾಶ್ ಅಂತ, GM ಹಾಸ್ಪಿಟ್ಲ್ ಇನ್ಚಾರ್ಜ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ಬಸವೇಶ್ವರ ನಗರ್ GM ಹಾಸ್ಪಿಟ್ಲಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಶುರುವಾಗಿ 11 ವರ್ಷ ಆಯಿತು. ಮೇನ್ ಬ್ರಾಂಚ್ ನಾಗರ್ಬಾವಿಲಿದೆ. ಇದು ಯೂನಿಟ್ 2 ಬಸವೇಶ್ವರ ನಗರ್ನಲ್ಲಿ ಶುರುವಾಗಿ 1 ವರ್ಷ ಆಯಿತು. ಈ 1 ವರ್ಷದಲ್ಲಿ ಇಲ್ಲಿ ಸುತ್ತಲೂ ಸಾಕಷ್ಟು ಅನೇಕ ಜನಗಳಿಗೆ, ಸಾವಿರಾರು ಜನಗಳಿಗೆ ಒಂದು ಆರೋಗ್ಯ ಸೇವೆನ ಮಾಡಿದ್ದೀವಿ. ಮತ್ತು ಎಲ್ಲ ಥರ ಒಂದು ಡಾಕ್ಟರ್ಸು, ಮುಖ್ಯವಾಗಿ ನಮ್ಮದು ಕ್ಯಾತ್ ಲ್ಯಾಬ್ ಇದೆ, ಎಲ್ಲ ಥರ ಕನ್ಸಲ್ಟೆಂಟ್ಸ್ ಬರ್ತಾರೆ, 24 ಅವರ್ಸ್ ಆ್ಯಂಬುಲೆನ್ಸ್ ಇದೆ. ಈ ಒಂದು ಉಪಯೋಗನ ಎಲ್ಲರೂ ಪಡೀರಿ ಅಂತ ಈ ಮುಖಾಂತರ ಪಡ್ಕೊಳ್ಳಿ ಅಂತ ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ದಿನದ 24 ಗಂಟೆ ಮಹಿಳೆ ಬರೀ ಗಂಡಿಗೆ ಸರ್ವ್ ಮಾಡೋದಾಯಿತು. ಇಂಥ ಸಮಯದಲ್ಲಿ ಇವತ್ತಿನ ದಿನ ನಿಮ್ಗೆ ಸ್ಪೆಷಲ್ ಅನಿಸುತ್ತಾ, ಹೇಗೆ ಅನಿಸುತ್ತೆ ಸರ್? ಅದು ಹೆಣ್ಣುಮಕ್ಳು ಯಾವತ್ತೂ ಸ್ಪೆಷಲ್ಲೇನೆ. ಏನು ಒಂದು ದಿವಸ ವುಮೆನ್ಸ್ ಡೇ ಮಾಡಿದ ತಕ್ಷಣ ವುಮೆನ್ಸ್ ಡೇ ಅಂತ ಅಲ್ಲ, ನಮ್ಗೆ ಯಾವತ್ತಿಗೂ ವುಮೆನ್ಸ್ ಡೇ ಸೆಲೆಬ್ರೇಷನ್ ಇದ್ದೇ ಇರುತ್ತೆ. ನಾವು ನಮ್ಮ ದಿನನಿತ್ಯ ಕೆಲಸ ನಾವು ಒಂದು ದಿವಸ ಆಚರಿಸಿದ ತಕ್ಷಣ ದೊಡ್ಡ ವಿಷಯ ಏನಲ್ಲ. ನಮ್ಮ ದಿನನಿತ್ಯ ಕೆಲಸಗಳು ನಾವು ಮಾಡಲೇಬೇಕು ಅಲ್ವಾ. ನಾವು ಮನೆ ಕೆಲಸದಲ್ಲೂ ನಾವು ಸೈ ಅನ್ಸ್ಕೋಬೇಕು, ಪ್ರೊಫೆಷ್ನಲ್ ಆಗಿ ಪರ್ಸ್ನಲ್ ಆಗಿ ಎರಡರಲ್ಲೂ ಸೈ ಅನ್ಸ್ಕೊಳ್ಳೋದೇ ಮುಖ್ಯ. ಒಟ್ಟಾರೆ ಹೇಳೋದಾದರೆ ನಾಡಿನ ಮಹಿಳಾ ಸಮುದಾಯಕ್ಕೆ ಏನು ಮೆಸೇಜ್ ಮಹಿಳಾ ಸಮಾಜಕ್ಕೆ ಮೆಸೇಜಸ್ ಏನು ಕೊಡೋದು ಅಂದರೆ, ಮೊದಲು ಎಲ್ರಿಗೂ ಫ್ಯಾಮಿಲಿ ಮುಖ್ಯ ಅಂತ ಹೇಳ್ತೀನಿ. ನಾವು ಫ್ಯಾಮಿಲಿನ, ನಮ್ಮ ಸಂಸಾರನ ನಾವು ಗೆದ್ದರೆ ನಾವು ಪ್ರಪಂಚನೇ ಗೆದ್ದಂಗೆ. ಮೊದಲು ಎಲ್ಲರೂ ಮೊದಲನೇ ಪ್ರಾಮುಖ್ಯತೆ ನಮ್ಮ ಫ್ಯಾಮಿಲಿಗೆ, ನಂತರ ನಮ್ಮ ಕೆಲಸಕ್ಕೆ. ಅಲ್ಲಿ ಚೆನ್ನಾಗಿದ್ರೆ, ಮನೆ ಚೆನ್ನಾಗಿದ್ರೆ ಊರೇ ಚೆನ್ನಾಗಿರುತ್ತೆ ಅನ್ನೋ ರೀತಿಲಿ ಅವಾಗ ಎಲ್ಲ ಕೆಲಸನೂ ಸಲೀಸಾಗತ್ತೆ ಅಂತ ಹೇಳ್ಕೊಳ್ತೀನಿ. ಸಂಸ್ಥೆ ನಿಮ್ಮ ದಿನಾಚರಣೆಗೆ ಇಷ್ಟೊಂದು ಸಪೋರ್ಟ್ ಮಾಡಿದೆ, ಸಂಸ್ಥೆಗೆ ನಮ್ಮ ಒಂದು ಮಾತಂತೂ ಖಂಡಿತ ಒಂದು ವಿಚಾರ ಹೇಳಲೇಬೇಕು. ಇದು ಹೇಳ್ಕೊಳ್ಳೋದಕ್ಕೆ ಇಲ್ಲಿ ಮಹಿಳಾ ದಿನಾಚರಣೆ ಆಚರಿಸ್ತಾ ಇದ್ದೀವಿ, ಆದರೆ ನಮ್ಮ ಬೆನ್ನೆಲುಬಾಗಿ ಯಾವಾಗ ಮಹಿಳಾ ದಿನಾಚರಣೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, 20 ದಿವಸದಿಂದ ನಮ್ಮ MD ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ನಮ್ಮದು ಮೇಲ್ ಸ್ಟಾಫ್ ಸಪೋರ್ಟ್ ನಮಗೆ ಕಂಪ್ಲೀಟ್ ಆಗಿದೆ. ನಮ್ಮದು ರಿಜು ಸರ್ ಸಪೋರ್ಟು, ಗುರು ಸರ್ ಸಪೋರ್ಟು, ಆನಂದ್ ಅವರು, ಮಂಜುನಾಥ್ ಅವರು ಮತ್ತು ಮುಖೇಶ್ ಅವರು, ಹೇಳ್ತಾ ಹೋದರೆ ದೊಡ್ಡ ಲಿಸ್ಟ್ ಇದೆ. ಈ ಒಂದು ಸಣ್ಣ ವಿಚಾರದಲ್ಲೇ ಗೊತ್ತಾಗುತ್ತೆ ನಮಗೆ ಗಂಡು ಮಕ್ಕಳು ಸಹಾಯ ಖಂಡಿತ ಬೇಕು. ಒಬ್ಬರು ಅಣ್ಣನಾಗಿ, ತಮ್ಮನಾಗಿ, ಮಗನಾಗಿ, ಒಬ್ಬರು ಒಳ್ಳೆ ಸ್ನೇಹಿತರಾಗಿ ನಮ್ಮ ಬೆನ್ನೆಲುಬಾಗಿ ಗಂಡು ಮಕ್ಕಳು ಇದ್ದೇ ಇರ್ತಾರೆ ಅಂತ ಇವಾಗ ನಾವು ನಡೆಸ್ತಿರೋ ಒಂದು ಕಾರ್ಯಕ್ರಮನೇ ಸಾಕ್ಷಿಯಾಗಿದೆ. ಸೊ ಈ ಮುಖಾಂತರ ನಾನು ಎಲ್ಲ ನನ್ನ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ, ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. Good evening and welcome to our GM Hospital, Basaveshwar Nagar. I am Shimolan, working as an assistant nursing superintendent in this GM Hospital. I am really happy to say that Happy Women's Day for the year of 2024. And in our GM Hospital, Basaveshwar Nagar, I want to tell and I have to explore some of the speciality which we are having in our hospital. I proudly say that we are NABH covered hospital and we were successfully completed 1.5 years in Basaveshwar Nagar. Also, we have another one branch in Nagarbavi that is almost completed the 11 years of successful lead in that. We have a multi-specialty hospital and specialized for cardiac center. Almost we have saved number of patients life for the survival and other things, etc. I'm really happy to wish you again for that Women's Day. Thank you so much. Tell me about today, especially Women's Day special. What are the programs we have to done here? So here Women's Day we were called some of the club association head also and our leading doctors in our Basaveshwar Nagar GM Hospital and my nursing team peoples are giving their special performance and which all the things they are having their extra characteristics, those are the things they are doing as a special thing here. So I am feeling really happy for that and we were honored about some of the association leading persons also there. That is the thing. Thank you so much.